ನನ್ನ ಮೂರನೇ ದಿನದ ಅಂಗಡಿಯ ಕೆಲಸ ಕಂಪ್ಲೀಟ್ ಆಗಿದೆ. ನೋಡಿ ಇಷ್ಟೆಲ್ಲ ಕಂಪ್ಲೀಟ್ ಆಗಿದೆ. ನಾನು ನಿಮ್ಗೆ ಹೇಳಿದ್ದೆ ಒಂದು ಅಂಗಡಿ, ಹೊಸ ಅಂಗಡಿ ಓಪನ್ ಮಾಡೋಕ್ಕೆ ಎಷ್ಟೆಲ್ಲ ಖರ್ಚು ಬರುತ್ತೆ ಅದನ್ನು A to Z ಹೇಳ್ತೀನಿ ಅಂತ. ನೋಡಿ, ನನಗೆ ಇಷ್ಟು ಮಾಡ್ಸೋಕ್ಕೆ 1,70,000 ಆಯಿತು ಇಷ್ಟಕ್ಕೆ. ಇನ್ನೂ ತುಂಬ ಕೆಲಸ ಇದೆ ಇದರಲ್ಲಿ. ಇದೆಲ್ಲ ಯಾಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ನನ್ನ ಹತ್ರ ಏನು ತೋರಿಸ್ಕೊಳ್ಳೋದಕ್ಕಲ್ಲ. ಎಲ್ರಿಗೂ ಯಾರಾದರೂ ಹೊಸೊಬ್ರು ಯಾರಾದ್ರು ಮಾಡೋರಿದ್ದರೆ ಅವ್ರಿಗೊಂದು ಐಡಿಯಾ ಸಿಗುತ್ತಲ್ಲ, ಎಷ್ಟು ಬಜೆಟ್ ಬೇಕು, ಏನೆಲ್ಲ ಬೇಕು ಅಂತ. ಅದಕ್ಕೋಸ್ಕರ ವಿಡಿಯೋ ಮಾಡಿ ಹಾಕ್ತಾಯಿರೋದು. ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ. ಮತ್ತು ಹಾಗೆ ವಿಡಿಯೋ ಇಷ್ಟ ಆದರೆ ಶೇರ್ ಆ್ಯಂಡ್ ಫಾಲೋ ಮಾಡಿ. ನನ್ನ ಮೊದಲನೇ ಅಂಗಡಿನ ನಾನು ತುಂಬ ಕಷ್ಟಪಟ್ಟು ಮಾಡಿದೆ, ಆದರೆ ಇದು ನನ್ನ ಎರಡನೇ ಅಂಗಡಿ. ಇದನ್ನು ತುಂಬ ಇಷ್ಟಪಟ್ಟು ಮಾಡ್ತಿದ್ದೀನಿ. ನೋಡಿ, ಜೀವನದಲ್ಲಿ ಏನಾದ್ರು ಮಾಡಬೇಕಂದ್ರೆ ದಯವಿಟ್ಟು ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಮಾಡಿಬಿಡಿ ದುಡ್ಡು ಇರುವಾಗಲೇ. ಯಾಕಂದರೆ ನಾವು ತುಂಬ ಯೋಚನೆ ಮಾಡ್ತಾ ಕೂತ್ರೆ ಏನೂ ಆಗಲ್ಲ. ನಾವು ಬಂದಾಗ ತಗೊಂಡು ಬಂದಿದ್ದು ಏನಿಲ್ಲ, ಹೋದಾಗ ತಗೊಂಡು ಹೋಗೋದು ಏನಿಲ್ಲ. ಏನೇ ಇದ್ದರೂ ಅದನ್ನೆಲ್ಲೇ ಬಿಟ್ಟು ಹೋಗಬೇಕು, ಏನೇ ಸಂಪಾದನೆ ಮಾಡಿದರೂ ಅದನ್ನೆಲ್ಲೇ ಬಿಟ್ಟು ಹೋಗಬೇಕು. ಅದಕ್ಕೆ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನೀವು ಏನಾದ್ರು ಮನಸ್ಸಲ್ಲಿ ಅಂದ್ಕೊಂಡಿದ್ರೆ ಅದನ್ನು ಮಾಡಿಬಿಡಿ. ಕಳ್ಕೊಂಡ್ರೆ ಏನು ನಮ್ಮ ಜೀವ ಏನು ಹೋಗಲ್ಲ. ಕಳ್ಕೊಂಡ್ರೆ ಖಾಲಿ ಜಸ್ಟ್ ಒಂದು ದುಡ್ಡನ್ನು ಕಳ್ಕೊತೀವಿ. ಆದರೆ ಸಕ್ಸಸ್ ಆದರೆ ಜೀವನ ಸಿಗುತ್ತೆ. ಕಳ್ಕೊಂಡಿರೋ ದುಡ್ಡನ್ನು ಮತ್ತೆ ಸಂಪಾದನೆ ಮಾಡ್ಬೋದು.